ಮಹದಾಯಿ ಯೋಜನೆಯನ್ನು ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದ್ದು, ಈ ಬಗ್ಗೆ ಲೋಕಸಭಾ ಚುನಾವಣೆಯಲ್ಲಿ ಜನಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುವುದು. ಜೊತೆಗೆ ಮಲಪ್ರಭಾ ನದಿಯ ನೀರಿನಿಂದ ವಸೂಲಿ ಮಾಡಲಾದ ತೆರಿಗೆ ಹಣವನ್ನು ಮಲಪ್ರಭಾ ಅಚ್ಚುಕಟ್ಟಿನ ಜನರಿಗೆ ವಿತರಣೆ ಮಾಡಬೇಕು. ಈ ಬಗ್ಗೆ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಬೇಕಾಗುವುದು ಎಂದು ಕಳಸಾ-ಬಂಡೂರಿ ಹೋರಾಟಗಾರ ವೀರೇಶ್ ಶೋಭರದಮಠ ಸ್ವಾಮೀಜಿ ತಿಳಿಸಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ರೈತರು ನಿರಂತರವಾಗಿ ಹೋರಾಟ ಮಾಡುತ್ತಲೇ ಬರುತ್ತಿದ್ದಾರೆ. ಆದರೆ ರಾಜಕೀಯ ಪಕ್ಷಗಳು ಮಾತ್ರ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗುತ್ತಿದ್ದಾರೆ ಎಂದು ಹರಿಹಾಯ್ದರು. ಇನ್ನು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೃಷಿಗಾಗಿ ಡ್ಯಾಂ ಕಟ್ಟಿದ್ದಾರೆ. ಡಿಪಿಆರ್ನಲ್ಲೂ ಈ ಬಗ್ಗೆ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇದೀಗ ಮಲಪ್ರಭಾ ನೀರನ್ನು ಕುಡಿಯಲು ಬಿಡಲಾಗುತ್ತಿದೆ. ಇದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಆದರೆ ಅದರಿಂದ ಬರುವ ತೆರಿಗೆಯನ್ನು ಅಚ್ಚುಕಟ್ಟಿನ ಜನರಿಗೆ ಕೊಡಬೇಕು. ಈ ಬಗ್ಗೆ ಕಾನೂನು ಹೋರಾಟ ಮಾಡುತ್ತೇವೆ. ಇನ್ನು ಮಹದಾಯಿ ಯೋಜನೆ ಕುರಿತಂತೆ ರಾಜ್ಯದ ಪರವಾಗಿ ನ್ಯಾಯಾಲಯದಲ್ಲಿ ವಾದ ಮಂಡಿಸಿದ ವಕೀಲ್ ಮೋಹನ್ ಖಾತರ್ಗಿ ಕೂಡ ಹಣ ಪಡೆದು ಜನರಿಗೆ ಮೋಸ ಮಾಡಿದ್ದಾರೆ. ಇದೀಗ ಕಾಂಗ್ರೆಸ್ ಟಿಕೆಟ್ ಪಡೆಯಲು ದುಂಬಾಲು ಬಿದ್ದಿದ್ದಾರೆ. ಇದು ಖಂಡನೀಯ. ವಕೀಲರ ನಡೆ ಕುರಿತು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗುವುದು ಎಂದರು. ಭಾಳ ಮುಖ್ಯವಾದ ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಭಾಳ ದೊಡ್ಡ ವಿಚಾರ ಇದು. ಇವತ್ತು ನಾವು 4 ಜಿಲ್ಲಾ 11 ತಾಲೂಕು ಮತ್ತು ಹುಬ್ಬಳ್ಳಿ ಅವಳಿ ನಗರದ ಜನರನ್ನು ಸೇರಿಸಿಕೊಂಡು ಒಂದು ಸಭೆ ಮಾಡಿದ್ದೇವೆ. ಮೊನ್ನೆ 29ಕ್ಕೆ ನಾವು ಕೇಂದ್ರದ ಮಂತ್ರಿಗಳಿಗೆ, ರಾಜ್ಯದ ಮಂತ್ರಿಗಳಿಗೆ ಪತ್ರವನ್ನು ಕೊಟ್ಟಿದ್ದೇವೆ. ಕೊಟ್ಟಾದ ನಂತರ ಜನವರಿ 30ನೇ ತಾರೀಕು ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂಗ ಕಳಸಾ ಮತ್ತು ಹಳತಾರ ನಾಲೆಯಿಂದ ಏನು ನಮಗೆ 1.72 ನೀರಿನ ಪರವಾನಗಿ ಕೊಡಬೇಕಾಗಿತ್ತು, ಕೇಂದ್ರದ ಭೂಪೇಂದ್ರ ಯಾದವ್ ಅವರು ಕೊಡಬೇಕಾಗಿತ್ತು, ಅದನ್ನು ರದ್ದು ಮಾಡಿದ್ದಾರೆ. ಅದು ಭಾಳ ನೋವು ತಂದಿದೆ ನಮಗೆ ರದ್ದು ಮಾಡಿದ್ದು. ಯಾಕೆ ರದ್ದು ಮಾಡಿದ್ರು ಅದನ್ನು? ಏನು ಕಾರಣ ರದ್ದು ಮಾಡೋಕೆ ಬೇಕಲ್ಲ, ಕಾರಣ ಬೇಕಲ್ಲ ರದ್ದು ಮಾಡೋಕೆ ಕಾರಣ? ಇವತ್ತು ನ್ಯಾಯಾಲಯದೊಳಗೆ ಐತಿ ಅಂತೇಳಿ ಕೆಳಗೆ ಒಂದು ವರ್ಡ್ ಮಾಡಿ ರದ್ದು ಮಾಡ್ಯಾರ. ನ್ಯಾಯಾಲಯದಾಗಿತ್ತಂದ್ರೆ ವನ್ಯಜೀವಿಗಳ ಪ್ರಾಧಿಕಾರದವರು ಎದಕ್ಕೆ ಬಂದರು ಪರಿಶೀಲನೆ ಮಾಡೋಕೆ? ಇದು ಭಾಳ ಗಂಭೀರವಾಗಿ ತಗೊಳ್ಳುವಂಥದ್ದು. ಇದು ಯಾರ ಬುದ್ಧಿಜೀವಿಗಳು? ಈ ದೇಶದಲ್ಲಿ ಇರುವಂಥ ಕೇಂದ್ರದ ಆಡಳಿತ ಮಾಡುವಂಥ ಸಂಸದರು ಮತ್ತು ಅಧಿಕಾರಿಗಳು. ಇವತ್ತು ವನ್ಯಜೀವಿ ಪ್ರಾಧಿಕಾರದವ್ರದ್ದು ಜನವರಿ 8ಕ್ಕೆ ಬಂದು ಅಲ್ಲಿ ರಿಪೋರ್ಟ್ ಹಾಕ್ತಾರೆ. ಅವರು ಕೊಡಲಿಕ್ಕೆ ಏನು ತೊಂದರೆ ಇಲ್ಲ ಅಂಥೇಳಿ ಅಬ್ಜೆಕ್ಷನ್ ಕೊಡ್ತಾರೆ. ಇಲ್ಲಿ ಯಾರೋ ಒಬ್ಬ ಗೋವಾದೊಳಗೆ 2 MP ಮಾತು ಕೇಳ್ಕೊಂಡಿವ್ರು. ಅಂದ್ರೆ ಇಲ್ಲಿ 28 ಮಂದಿ ಒಳಗೆ 25 ಮಂದಿ MP ಗಳದಾರಲ್ಲ, ಇವ್ರದ್ದೇನು ಕೇಂದ್ರಕ್ಕೆ ಪಾತ್ರ ಇಲ್ಲ. ಇವ್ರದ್ದು ಕೇಂದ್ರಕ್ಕೆ ಅವರ ಗೋವಾದ 2 MP ಗಳನ್ನ ಕೇಂದ್ರ ಸರ್ಕಾರ ನಡೆಸ್ತಾರ. ಇವ್ರಿಗೆ ನಾಚಿಗೆ ಬರ್ಬೇಕು. ಇವ್ರಿಗೆ MP ಗಳಿಗೆ ಒಂದು ರದ್ದು ಮಾಡ್ಬೇಕಾರ, ಒಂದು ಮೀಟಿಂಗ್ ಕರಿಬೇಕಾರ, ಆ ಮೀಟಿಂಗ್ನಾಗ ಯಾರೆಲ್ಲ ಇರಬೇಕು? ಇವತ್ತು ಅದು ಮೀಟಿಂಗ್ ನಡೀತಾ ಇರೋದು ಇಡೀ ದೇಶದ ಮೀಟಿಂಗ್. ಅದು ಇಂಟರ್ಸ್ಟೇಟ್ ಡಿಸ್ಪ್ಯೂಟ್, ವಾಟರ್ ಡಿಸ್ಪ್ಯೂಟ್ ಮೀಟಿಂಗ್ ನಡೀತಾ ಇದ್ದಿದ್ದು. ಅದು ಒಂದು ರಾಜ್ಯದಲ್ಲದ, ಒಂದು ಜಿಲ್ಲೆದಲ್ಲ, ರಾಜ್ಯ ಸರ್ಕಾರದಲ್ಲ, ಸೆಂಟ್ರಲ್ ಗೌರ್ಮೆಂಟಿಂದ. ಟ್ರಿಬ್ಯುನಲ್ ಆಗಿ 6 ವರ್ಷ ಆಯ್ತು. ಆಮೇಲೆ ಅಲೋಕೇಶನ್ ಆಗಿ ಅವಾಗನ ಅಲೋಕೇಶನ್ ಆಗೈತಿ 2018 3.9 TMC ಅಲೋಕೇಶನ್ ಆಗೈತಿ. ಟ್ರಿಬ್ಯುನಲ್ ಆಗಿ 6 ವರ್ಷ ಆಯ್ತು. ಆಮೇಲೆ ಗೆಜೆಟ್ ನೋಟಿಫಿಕೇಶನ್ ಆಗಿ 2019 5 ವರ್ಷ ಆಯ್ತು. ಇನ್ನೂ ತನಕ ಯೋಗ್ಯ ಇಲ್ಲಲ್ಲ ಕುಡಿ ನೀರು. ಅದಕ್ಕೆ ನಾವು ನಿರ್ಧಾರ ಮಾಡಿ ನಮ್ಮದು ಕೃಷಿ ಡ್ಯಾಮ್ ಫಸ್ಟ್ವಾಗಿ ಸರ್ಕಾರಕ್ಕೆ ಗಮನಕ್ಕೆ ತರ್ತೀನಿ. ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಮ್ಮದು ಕೃಷಿ ಜಮೀನೊಳಗೆ ರೈತರಿಗೆ ನೀರು ಐತದ. ಡ್ಯಾಮ್ನೊಳಗೆ ಹುಬ್ಬಳ್ಳಿ ಧಾರವಾಡದವರಿಗೆ ನೀರು ಕೊಟ್ಟಿರಿ, ನಮ್ದು ಇರೋದೇ ಇಲ್ಲ. ಈಗ ಕೊಡ್ರಿ, ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ಇಷ್ಟು ಕೊಡ್ರಿ. ನಾವು ಬೆಳೆದಿಲ್ಲ, ನಮಗೆ ನೀರು ಬೇಡ. ಆದರೆ ನೀರೇನು ಕೊಟ್ಟೇ ಇಲ್ಲ. ಆ ರೊಕ್ಕ ವಸೂಲಿ ಮಾಡ್ತಿರಲ್ಲ ನೀವು, ರೈತರದ ಇಲ್ಲಿ ಸಾರ್ವಜನಿಕರದ ಟ್ಯಾಕ್ಸ್ ವಸೂಲಿ ಮಾಡ್ತಿರಲ್ಲ, ಆ ಟ್ಯಾಕ್ಸ್ ನೇರವಾಗಿ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ಜನರಿಗೆ ಮುಟ್ಟಬೇಕು ಅನ್ನುವಂಥದ್ದು PIL ಹಾಕ್ತೀನಿ. ನಾನು ಹೈಕೋರ್ಟಿಗೆ PIL ಹಾಕ್ತೀನಿ. ಡ್ಯಾಮ್ ಕಟ್ಟಿದ್ದು ಕೃಷಿಗೆ 29,000 ಹೆಕ್ಟೇರ್ ನೀರಾವರಿ ಮೀಸಲಿಟ್ಟಂಥ ಪ್ರದೇಶವನ್ನು ಡ್ಯಾಮಿಗೆ ಬಳಕೆ ಮಾಡಿಕೊಂಡ್ರ. 350 ಕಿಲೋಮೀಟರ್ ಉದ್ದ ಖಾಲಿ ಮಾಡಿಕೊಂಡಾರ. 2,25,000 ಹೆಕ್ಟೇರ್ ನೀರಾವರಿ ಪ್ರದೇಶ ಅಂತೇಳಿ DPRದಾಗ ಘೋಷಣೆ ಮಾಡ್ಕೊಂಡಿದ್ದಾರ. ಮತ್ತು ಅದು ನೀರು ಯಾರ್ದು? ರೈತರದು. ನೀವು ಇಲ್ಲಿ ಹೋಟ್ ಹಾಕಿಸ್ಕೊಂಡಿರಿ ಹುಬ್ಬಳ್ಳಿ ಧಾರವಾಡ ಜನರದು. ಸಂಸದರಾಗಿರಿ, ಶಾಸಕರಾಗಿರಿ, ಮುಖ್ಯಮಂತ್ರಿ ಆಗಿರಿ. ಒಂದು ಟ್ರಿಬ್ಯುನಲ್ ಆದೇಶ ಮಾಡಿದ ನೀರನ್ನು ಸೆಂಟ್ರಲ್ ಗೌರ್ಮೆಂಟ್ಲಿಂದ ಪರವಾನಗಿ ಕೊಡುವಂಥ ಯೋಗ್ಯತೆ ಇಲ್ಲಂದ್ರೆ
ಮತ್ತು ಗೋವಾದವ್ರು ಇಬ್ಬರ ಎಂ ಪಿಗಳ್ನ ಕರ್ಕೊಂಡು ಕೇಂದ್ರ ಮಾಡ್ಕೊಳ್ಳಿ. ನೀವು ರಾಜೀನಾಮೆ ಕೊಡ್ರಲ್ಲ, 25-28 ಮಂದಿ ಎಂ ಪಿಗಳು ನೀವು ಯಾಕಾದ್ರಿ ಕರ್ನಾಟಕದ ಅಣ್ಣ ಉಂಡು ಗೋವಾದ ಓಟ್ ತೊಗೊಂಡ್ರಿ ನೀವು? ಗೋವಾದ ಓಟ್ ತೊಗೊಂಡ್ರಿ ನೀವು? ಅಥವಾ ಗೋವಾದವರ ಗಂಡಸರು ಅಥವಾ ನೀವು ಗಂಡಸರು? ಇದು ನನಗೆ ಕಾಡಕತ್ತೈತಿ ಪ್ರಶ್ನೆ ಇದೆ. ಅದಕ್ಕೆ ಇದು ಆಗಬೇಕು ಅನ್ನುವಂಥದ್ದು ನಾಳೆ ಅಧಿವೇಶನ ನಡೆದಾಗ ನಾವು ಇದ್ರ ಬಗ್ಗೆ ಹೇಳ್ತೀವಿ. ನಾನು ಮುಂದಿನ ದಿನಮಾನದೊಳಗೆ ಹೈಕೋರ್ಟಿಗೆ ಫೇಲ್ ಆಗ್ತೀನಿ. ನಾನು ಈ ಡ್ಯಾಮ್ ಕಟ್ಟಿದ್ದು ಕೃಷಿಗೆ ಅನ್ನೋ ದಾಖಲೆ ಐತೆ ನನ್ನ ಕಡೆಗೆ. 2,25,000 ಹೆಕ್ಟರ್ ನೀರಾವರಿ ಪ್ರದೇಶ ಅಂತ DPR ದಾಗ ಕಾಣಿಸಿದ ದಾಖಲೆ ಐತಿ. 1967 ಮಟ್ಟನೂ DPR ರೆಡಿ ಮಾಡಿದ್ದೈತಿ. 350 ಕಿಲೋಮೀಟರ್ ಕಾಲುವೆಗಳ ನಿರ್ಮಾಣ ಮಾಡಿದ್ದೈತಿ. ಸಾವಿರಾರು ಮಂದಿ ನೀರಾವರಿ ಇಲಾಖೆ ಅಧಿಕಾರಿಗಳ ನೇಮಕ ಮಾಡಿಕೊಂಡು ಪಗಾರ ಕೊಟ್ಟಿದ್ದೈತಿ. ಯಾರು ಉದ್ದೇಶಕ್ಕಾಗಿದ್ದನು? ಇದು ನನ್ನ ಪ್ರಶ್ನೆ ಕಾಡ್ತದ. ಅದಕ್ಕೆ ಈ ನೀರು ತೊಗೊಂಡಿದ್ದನ್ನು ನಮ್ಮ ರೈತರಿಗೆ ಟ್ಯಾಕ್ಸ್ ಕೊಡ್ರಿ ಅನ್ನುವಂಥದ್ದು ನಾನು ಹೋಗ್ತಾ ಇದ್ದೀನಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟಪಡಿಸ್ತೀನಿ. ಲೋಕಸಭೆ ಎಲೆಕ್ಷನ್ ನಾವು ಮಾಡಿದ ಹೋರಾಟ, ಇಲ್ಲಿ ಎಂ ಪಿಗಳು ಮಾಡಿದ ಅನ್ಯಾಯವನ್ನು ಜನರ ಮುಂದೆ ಇಡ್ತೀವಿ. ಜನ ತೀರ್ಮಾನ ತಗೊಳ್ಳೋದು ಅನ್ನುವಂಥದ್ದು ನಮ್ಮ ಸ್ಪಷ್ಟತೆ ಐತಿ. ಜನ ತೀರ್ಮಾನ ತಗೊಳ್ಬೇಕು ಅನ್ನುವಂಥದ್ದು ನಾವು ಸ್ಪಷ್ಟತೆಯನ್ನು ಕೊಡ್ತೀವಿ ಜನರಿಗೆ. ಪ್ರತಿ ಚುನಾವಣೆಗೆಲ್ಲ 1976 BM ಹೊರಕೇರಿಯವರು ನೇತೃತ್ವದೊಳಗೆ ಬಂದಂಥ ಹೋರಾಟ, BM ಹೊರಕೇರಿಯವರು ನಿಧನ ಆದ ನಂತರ ಇದನ್ನು ರಾಜಕೀಯವಾಗಿ ಬಳಕೆ ಮಾಡಿಕೊಂಡ್ರು ವಿನಃ ಇದನ್ನು ಜನರು ಹೋಟ್ ತೊಗೊಂಡಿದ್ದಕ್ಕೆ ಪ್ರಾಮಾಣಿಕವಾಗಿ ಇಚ್ಛಾಶಕ್ತಿಯ ಅಭಿವೃದ್ಧಿ ಆಗುವಂಥ ಯೋಜನೆಗೆ ಬಳಕೆ ಮಾಡಿಕೊಳ್ಳೇ ಇಲ್ಲ. ಈಗೂ ಕೂಡ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳಾಕತ್ತಾರೆ. ಇದನ್ನು ಭಾಳ ನೋವಿನ ಸಂಗತಿ ಆಗಿದೆ ಇದು ನಮಗೆ. ನಾನು ಡಾಕ್ಟರ್ ಕೌಶಿಕ ಅಂಥೇಳಿ ವನ್ಯಜೀವಿಗಳ ಪ್ರಾಧಿಕಾರ ಸದಸ್ಯರು, ಆಮೇಲೆ ರಾಜ್ಯದ ಇನ್ಚಾರ್ಜ್ ಹರಿಣಿ ವೇಣುಗೋಪಾಲ್ 5 ಮಂದಿ ಸಮಿತಿ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನಾವು ನಮ್ಮ ಗೌಡರು ಕೂಡ್ಕೊಂಡು ಬೆಳಗಾಕ್ಕೆ ಹೋಗಿ ಅವ್ರು ಖುಷಿಯಾಗಿ ಹೇಳಿದ್ದಾರೆ. ನಾನು ಹೇಳಿದ್ದೇನೆ, ಎಲಿಫೆಂಟ ಕಾರಿಡಾರ್ ಬರ್ದಲ್ಲ, ಟೈಗರ್ ಕಾರಿಡಾರ್ ಅಂತೀರಿ. ಟೈಗರ್ ಕಾರಿಡಾರ್, ಎಲಿಫೆಂಟ ಕಾರಿಡಾರ್ ಎದಕ್ಕೆ ಅನ್ನಿಸ್ ಮೈನಿಂಗ್ ಮಾಡೋಕತ್ತಿಲ್ಲ ನಾವು, ಅಥವಾ ಏನೋ ಒಂದು ಕೊಂಕಣಿ ಮಾರ್ಗವಾಗಿ ರೈಲ್ವೆ ಮಾಡ್ತಾ ಇದ್ದಿಲ್ಲ ಪಶ್ಚಿಮ ಘಟ್ಟದೊಳಗೆ ಜಂಗಲ್ ನಾಶ ಮಾಡಿ ಕುಡಿಯೋಕೆ ನೀರು. ಅದು ಮಾನ್ಸೂನ್ ಶುರುವಾತಂದ್ರೆ ಜೂನ್ ಶುರುವಾತಂದ್ರೆ ಬರೀ 4 ತಿಂಗಳು ಮಾತ್ರ ನೀರು ಸಿಗುತ್ತೆ ರೀ. ಅದು 4 ತಿಂಗಳೊಳಗೆ ಲಿಫ್ಟ್ ಮಾಡಿ ಮಲಪ್ರಭಕ್ಕೆ ಹಾಕ್ಕೊಂತೀವಿ, ಆರ್ಡ್ರ್ ಆಗೈತಿ ಅಂತ ಕನ್ವಿನ್ಸ್ ಮಾಡಿ ಎಸ್ ಕರೆಕ್ಟ್ ಅಂತೇಳಿ ಒಬ್ಬ ಅಧಿಕಾರಿ ತಜ್ಞ ಒಳ್ಳೆಯ ರಿಪೋರ್ಟನ್ನು ನೋಡಿ ಸ್ಪಷ್ಟವಾಗಿ ಹಾಕಿದ್ರೆ ಅದನ್ನು ರಿಜೆಕ್ಟ್ ಮಾಡ್ತಾರಂದ್ರೆ ಯಾದವ್ ಅವರು ಯಾವ ನ್ಯಾಯರಿದು? ದೇಶ ಎಲ್ಲಿ ಹೊಂಟೈತಿ? ಈ ರಾಜ್ಯದ ನಾಯಕರು ಎಲ್ಲಿ ಹೊಂಟಾರ್ರಿ? ಇವರು ಕಬರಿಗೇಡಿಗಳು. ಟ್ರಿಬ್ಯುನಲ್ಕ್ಕೆ ಕಿಮ್ಮತ್ತಿಲ್ಲ ರೀ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಿ ಟ್ರಿಬ್ಯುನಲ್ ಮಾಡಿದರು. ಈ ಲಾಯರ್ ವಾದ ಮಾಡಿದ್ರಲ್ಲ, ಇವರು ಲಾಯರ್ಗಳು ಇವರು ನಮ್ಮ ಕರ್ನಾಟಕದ ಮಾದಾಯಿ ವಾದ ಮಾಡಿದ್ರಲ್ಲ, ಇವ್ರು ಮೋಹನ್ ಕಾತರ್ಕಿ, ಇವನು ವಾದ ಮಾಡಿದ್ಬಿಟ್ಟು ಕಾಂಗ್ರೆಸ್ ಟಿಕೆಟ್ ಕೇಳಕ್ಕೆ ಅಡ್ಡಾಡ್ತಾನಲ್ರಿ. ಇವ್ಯಾವ ವಕೀಲರು ಇವ? ಅಯೋಗ್ಯ ಯಾವ ನ್ಯಾಯ ಇದು? ಮೋಹನ್ ಕಾತ್ರಿಗೆ, ಮಿಸ್ಟರ್ ಮೋಹನ್ ಕಾತ್ರಿಗೆ ಆರ್ಡರ್ ಆಗಿದ್ದು ನೀರು ಕೊಡ್ಸಕ್ಕೆ ರಾಜ್ಯ ಸರ್ಕಾರ ಕನ್ವಿನ್ಸ್ ಮಾಡಿ ಹೇಳು. ಈ ಏನಿದೆ CWCಗೆ ಮತ್ತು ಪರಿಸರ ಇಲಾಖೆಗೆ ಮೀಟಿಂಗ್ ನಡೆದಾಗ ಹಾಜರಾಗಿ ಕನ್ವಿನ್ಸ್ ಮಾಡಿದ್ಬಿಟ್ಟು ಕಾಂಗ್ರೆಸ್ ಟಿಕೆಟ್ ಬೇಕು, BJP ಟಿಕೆಟ್ ಬೇಕು ಅರ್ಜಿ ಹಾಕೊಂಡು ಓಡಾಡ್ತಿರಲ್ಲ, ನಿಮ್ಮಂಥವ್ರ ನ್ಯಾಯವಾದಿಗಳನ್ನ ಮಾಡಿಟ್ಟಾರಲ್ಲ. ನಮ್ಮಂತ ಹಣೆ ಬರುವ ರೈತರದ ದುರ್ದೈವಗಳ 12 ಮಂದಿ ನಿಮ್ಮ ಸಂಬಂಧ ಪ್ರಾಣ ಕಳ್ಕೊಂಡ್ರು, ಸಾವಿರಾರು ಮಂದಿ ಹೊಡೆಸ್ಕೊಂಡ್ರು. ನಿಮಗೆ ನಾಚಿಕೆ ಚರ್ಮ ಮಾನ ಮರ್ಯಾದೆ ಐತಿಲ್ಲ ಲಾಯರ್ಗಳಿಗೆ? ಮಿಸ್ಟರ್ ಮೋಹನ್ ಕಾತ್ರಿಗೆ ಏನು ಹೇಳ್ತೀವಿ ಹೇಳು? ನಾಳೆ ನೀನು ನನ್ನ ಸ್ಪಷ್ಟತೆ ಕೊಡು. ಹುಡುಗಾಟಿಗೆ ಹಚ್ಬೇಡ. ನೀ ರಾಜಕಾರಣ ಮಾಡೋದಾದ್ರೆ ಪಕ್ಷೇಶ್ವರ LLB ಲಾಯರ್ಕಿ ಯಾಕೆ ಮಾಡ್ತಿದ್ ನೀನು? ನಮ್ಗೆ ಹೊಟ್ಟೆ ಉರಿಯಾಕತ್ತೈತಿ. ಕೋಟ್ಗಟ್ಟಲೆ ದುಡ್ಡು ತೊಗೊಂಡಿದ್ದಿ. ಇವತ್ತು ನೀವು ದುಡ್ಡು ತೊಗೊಂಡಿದ್ದು ನೋಡಿರ, ನಾವು 4 ಸಲ ಡ್ಯಾಮ್ ತುಂಬಿಸ್ತಿದ್ವಿ. ಬೆಸ್ಲೇರಿ ವಾಟರ್ ಖರೀದಿ ಮಾಡಿ ಅಷ್ಟು ದುಡ್ಡು ತೊಗೊಂಡ್ರಿ ನೀವು. ಅದ್ರ ಅಂಕಿ ಸಂಖ್ಯೆನೂ ನಾನು ಹೈಕೋರ್ಟ್ನಾಗ ಪ್ರಶ್ನೆ ಮಾಡ್ತೀನಿ, ಬಿಡುದಿಲ್ಲ ನಿಮ್ಮನ್ನ ಅನ್ನುವಂಥದ್ದು ನಾನು ಸ್ಪಷ್ಟಪಡಿಸ್ತೀನಿ.